ಎಲ್ಲರಿಗೂ ನಮಸ್ಕಾರ. ಕ್ರಿಟಿಕ್ಸ್ಕೋಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲೋಕೇಶ್ ಕನಕರಾಜ್ ಅವರು ಡೈರೆಕ್ಷನ್ ಇಂದ ಬ್ರೇಕ್ ತಗೊಂಡು ಲೀಡ್ ಆಗಿ ಆಕ್ಟ್ ಮಾಡಿರೋ DC ಸಿನಿಮಾನ ನೋಡಿದೆ. ನನ್ಗನ್ಸಿದ್ದು ಲೋಕೇಶ್ ಅವರು ಸಿನಿಮಾದಲ್ಲಿ ಸೆಕೆಂಡ್ ಹೀರೋ ಅಂತ. ಯಾಕಂದ್ರೆ ಅನಿರುದ್ಧ್ ಅವರು ಅವರ ಮ್ಯೂಸಿಕ್ ಇಂದ ಹೀರೋ, ವಿಲನ್, ಹೀರೋಯಿನ್, ಸ್ಟೋರಿ ಎಲ್ಲಾನು ಡಾಮಿನೇಟ್ ಮಾಡಿದ್ದಾರೆ. ಸಿನಿಮಾ ಸ್ಟಾರ್ಟ್ ಆಗಿದ್ ಫಸ್ಟ್ ಸೆಕೆಂಡ್ ಇಂದಾನು ಕೊನೆ ಕ್ರೆಡಿಟ್ ತನಕನೂ ತಿಂದಾಕಿದ್ದಾರೆ. ಮೇನ್ಲಿ ಇಂಟರ್ವಲ್ ಸೀನ್, ಆಕ್ಷನ್ ಬ್ಲಾಕ್, ರೇಜ್ ಆಫ್ ರಾಗ ಒಂದೇ ಅಲ್ಲ, ಸಿನಿಮಾದಲ್ಲಿ ಚೆನ್ನಾಗಿರೋ ಬೇರೆ ಟ್ಯೂನ್ಗಳು ಇದ್ವು. ಮ್ಯೂಸಿಕ್ ಜೊತೆ ಅಲ್ಲಿನ ಆಕ್ಷನ್ ಸೀನ್ ಬ್ಲೆಂಡ್ ಆಗಿ ಪೀಕ್ ಅಲ್ಲಿ ಹೊರಟೋಗುತ್ತೆ. ಮ್ಯೂಸಿಕ್ ಬಿಟ್ಟು ಆಕ್ಚುಯಲ್ ಸಿನಿಮಾ ಕಡೆ ಬಂದ್ರೆ ಮೇನ್ ಹೈಲೈಟ್ ಅಂತ ಅನ್ಸಿದ್ದು ಪರ್ಫಾರ್ಮೆನ್ಸಸ್. ಲೋಕೇಶ್ ಅವ್ರ ಹತ್ರ ಈ ಲೆವೆಲ್ ಆಕ್ಟಿಂಗ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವರ ಲುಕ್ ಅಲ್ಲಿ ತಿಂದಾಕಿದ್ದಾರೆ. ಆಸ್ ಎ ಆಕ್ಟರ್ ಸಿನಿಮಾದಲ್ಲಿ ತುಂಬಾ ಇಂಪ್ಯಾಕ್ಟ್ ನ ಮಾಡಿದ್ದಾರೆ. ಇನ್ನು ಇದರ ಫೀಮೇಲ್ ಲೀಡ್ ವಮಿಕಾ ಗಬ್ಬಿ ಸಿನಿಮಾದ ಮೇನ್ ಇಂಪ್ಯಾಕ್ಟ್ ಮ್ಯೂಸಿಕ್ ಆದ್ಮೇಲೆ ಅಂದ್ರೆ ಅದು ಇವರ ಆಕ್ಟಿಂಗ್. ನೆಕ್ಸ್ಟ್ ಲೆವೆಲ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಎಕ್ಸ್ಪ್ರೆಷನ್ಸ್ ಜೊತೆ ಗ್ಲಾಮರ್ ಅಲ್ಲೂ ಪರ್ಫೆಕ್ಟ್ ಆಗಿದ್ರು. ಕ್ಲಿನಿಕ್ ಅಲ್ಲೊಂದು ಸೀನ್ ಇದೆ, ಅಲ್ಲಿ ವಮಿಕಾ ಗಬ್ಬಿ ಅವರು ಅವರ ಪೀಕ್ ಪರ್ಫಾರ್ಮೆನ್ಸ್ ನ ಡೆಲಿವರ್ ಮಾಡಿದ್ದಾರೆ. ಇನ್ನು ಇದರ ಸ್ಟೋರಿ ಮತ್ತೆ ಸ್ಕ್ರೀನ್ ಪ್ಲೇ ಕಡೆ ಬಂದ್ರೆ ಸ್ಟೋರಿ ತುಂಬಾ ತಿನ್ನಾಗಿ ಸಿಂಪಲ್ ಆಗಿದೆ. ಆದ್ರೆ ಇದರ ಸ್ಕ್ರೀನ್ ಪ್ಲೇ ಮತ್ತೆ ರೈಟಿಂಗ್ ತುಂಬಾ ಸ್ಟ್ರಾಂಗ್ ಆಗಿದೆ. ಸ್ಕ್ರೀನ್ ಮೇಲೆ ಬರೋ ಪ್ರತಿ ಕ್ಯಾರೆಕ್ಟರ್ಗೂ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಪ್ಲಾಟ್ ಅಲ್ಲಿ ಕ್ಲೋಜರ್ ಇದೆ. ಕ್ಯಾರೆಕ್ಟರ್ಗಳು ಸಿನಿಮಾ ಮುಗಿದ್ಮೇಲೂ ನೆನಪಿರ್ತವೆ. ಅಷ್ಟು ಪರ್ಫೆಕ್ಟ್ ಆಗಿ ಎಲ್ಲಾನು ಮೇಕಿಂಗ್ ಇತ್ತು. ಇನ್ನು ಏನು ಬೆಟರ್ ಆಗ್ಬೋದಿತ್ತಂದ್ರೆ ಇದರ ಕ್ಲೈಮ್ಯಾಕ್ಸ್ ತುಂಬಾ ಪೊಟೆನ್ಶಿಯಲ್ ಇತ್ತು. ಅದಕ್ಕೆ ಪರ್ಫೆಕ್ಟ್ ಆಗಿ ಸೆಟ್ ಕೂಡ ಮಾಡಿದ್ರು. ಆದ್ರೆ ರೈಟಿಂಗ್ ಅಲ್ಲಿ ಇನ್ನೇನಾದ್ರೂ ಯೂನಿಕ್ ಆಗಿ ಟ್ರೈ ಮಾಡ್ಬೋದಿತ್ತು. ತುಂಬಾ ಫ್ಲಾಟ್ ಮತ್ತೆ ಪ್ರೆಡಿಕ್ಟೇಬಲ್ ಆಗೋಯ್ತು ಕ್ಲೈಮ್ಯಾಕ್ಸ್. ಇಷ್ಟು ಬಿಟ್ರೆ ಇನ್ನೆಲ್ಲ ಚೆನ್ನಾಗಿದೆ. ಈ ಸಿನಿಮಾಗೆ ನನ್ನ ಕಡೆಯಿಂದ ರೇಟಿಂಗ್ 5ಕ್ಕೆ 4. ಇದಿಷ್ಟು ನನ್ನ ರಿವ್ಯೂ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.